ಇವರು ಪಾಪ ಹೊರಟವ್ರ ದಿನ ಕುಮಾರಸ್ವಾಮಿ ಕೂಸನ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿದ್ದೀವಿ. ಕುಮಾರಸ್ವಾಮಿ ಕೂಸನ್ನ ಅವತ್ತು ನೈಸ್ ಹೇಳಿದ್ರು ದೇವೇಗೌಡರು ಕೂಸು. ಹೌದಪ್ಪ, ದೇವೇಗೌಡರು ಕೂಸು, ಅದನ್ನು ಒಳ್ಳೆ ರೀತಿಲಿ ಬೆಳೆಸಿ ಅಂತ ಹೇಳ್ದು, ಜನಕ್ಕೆ ಉಪಯೋಗ ಆಗಂಗೆ ಮಾಡಿ ಅಂತ ಹೇಳ್ದು. ದೇವೇಗೌಡರು ಹೇಳಿದ್ದು ಪಾಪದ ಕೆಲಸ ಮಾಡಿ ಲೂಟಿ ಹೊಡೀರಿ ಅಂತ ಹೇಳಿದ್ದಲ್ಲ, ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದಲ್ಲಿ ಆಕ್ಸಿಡೆಂಟಾಗಿ 12 ಜನ ಮಕ್ಕಳು ಸತ್ತರು ಅಂತ ಹೇಳಿ ಒಂದು ರಸ್ತೆ ಮಾಡಬೇಕು ಅಂತ ಮಾಡಿದ ತೀರ್ಮಾನ. ಅದಕ್ಕೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನೆಲ್ಲ ಉಲ್ಲಂಘನೆ ಮಾಡಿ ಯಾರ ನೈಸ್ ಕಂಪ್ನಿ ಮಾಲೀಕನಿಗೆ ಶೂ ಪಾಲಿಷ್ ಮಾಡ್ಕೊಂಡಿದ್ದೀರಿ. ಮಾಡ್ಕೊಂಡು ಜಯಚಂದ್ರ ಅವರು 2017ರಲ್ಲಿ ಕೊಡ್ತಾರೆ ವರದಿನ, ಏನೇನು ಲೂಟಿ ಆಗಿದೆ ಅಲ್ಲಿ ಅಂತೇಳಿ. ಯಾತಕ್ಕೆ ಸದನ ಸಮಿತಿ ಮಾಡಿದ್ರಿ? ಯಾವ ಪುರುಷಾರ್ಥಕ್ಕೆ? ಇದು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. 136 ಸೀಟ್ ಕೊಟ್ಟವ್ರೆ, ಯಾತಕ್ಕೆ ಕೊಟ್ಟರು? ನಿಮಗೆ ದುಡ್ಡು ಹೊಡೀರಿ ಅಂತಲ, ಇಂಥ ದರೋಡೆಕೋರರಿಗೆ ರಕ್ಷಣೆ ಕೊಡಿ ಅಂತಲ ನಿಮಗೆ 136 ಸೀಟ್ ಕೊಟ್ಟಿರೋ ಜನ. ಅದೆಲ್ಲ ಹೇಳಲಿಕ್ಕೆ ಹೋದರೆ ಬೇಕಾದಷ್ಟಿದೆ ಇಲ್ಲಿ. ಆ ಫೈಂಡಿಂಗ್ ಕೊಟ್ಟಿರ್ತಕ್ಕಂಥ ಓದಬೇಕು ಅಂದ್ರೆ ಇಲ್ಲಿ ಏನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಸರ್ಕಾರದಲ್ಲಿ? ಸಾವಿರಾರು ಜನ ರೈತರು ಬೀದಿಗೆ ತಂದು ಹಾಕಿದ್ದೀರಿ. ಯಾವ KED ಬೇಕು ಎಲ್ಲಪ್ಪ? MP ಪಾಟೀಲ್ರೆ ನೋಡಿದಿರೇನ್ರಿ ಜಡ್ಜ್ಮೆಂಟ್ನ? ಬಿಡದಿ ಬಗ್ಗೆ ಕೂತಿದ್ರಲ್ಲ CM ಜೊತೆ ಮಾತಾಡೋಕ್ಕೆ. KED ಅವರು ಏನೇನು ಮಾಡಿಕೊಟ್ಟಿದ್ದೀರಿ ನೀವು? ಈಗ ನೀವು ಮಿನಿಸ್ಟ್ರು ತಾನೇ, ಇಂಡಸ್ಟ್ರಿ ಮಿನಿಸ್ಟ್ರು. KED ನಿಮ್ಮ ಸುಪರ್ದಲ್ಲಿದೆ. ನೈಸ್ಟ್ ಮಾಲೀಕನ ಜೊತೆ ಏನು ನಿಮ್ಮ ಸಂಬಂಧ? ಯಾತಕ್ಕೆ ಹೋಗಿದ್ದೀರಿ ನೀವು ಕೋರ್ಟ್ಗೆ? ಒಂದು ಕಡೆ ಕರ್ನಾಟಕ ಸರ್ಕಾರದ್ದು ಲಾಯರ್ಗಳು ಅವ್ರು ಹೇಳ್ತಾರೆ ಲೂಟಿ ಆಗಿದೆ, ಇಲ್ಲಿ ಇಲ್ಲಿಗಲ್ ಆಗಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ 20,000 ಎಕರೆ ಭೂಮಿ ಹೊಡಿತಾ ಇದ್ದಾರೆ. ಯಾವುದೇ ರೀತಿಯ ಅಧಿಕಾರ ಇಲ್ಲದೆ ಇದ್ದರೂ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ಒಂದು ಕಡೆ ಸರ್ಕಾರದಿಂದ ಅರ್ಜಿ ಹಾಕ್ತೀರಿ, ಇನ್ನೊಂದು ಕಡೆ ರೈತರ ಭೂಮಿನ ಅಕ್ವಿಸಿಷನ್ ಮಾಡ್ಕೊಂಡು ನಮಗೆ ಕಾಂಪನ್ಸೇಷನ್ ಕೊಡೋಕ್ಕೆ ಕಾಲಮಿತಿ ಇಲ್ಲ, ಇಷ್ಟ ಬಂದಾಗ ನಾವು ಕೊಡ್ಬೋದು. ಇದನ್ನು ಇನ್ನೊಂದು ಕಡೆ ಹೇಳ್ತೀರಿ. ಏನಪ್ಪ ನೀವು ಮಾಡಿರೋ ಸಾಧನೆ MP ಪಾಟೀಲ್ರೆ? ಇದಕ್ಕೆ ನಿಮ್ಮ ಸರ್ಕಾರವಾ? ಇದಕ್ಕಿದ್ದೀರಾ ನೀವು ಸರ್ಕಾರನ? ಏನೋ ಕುಮಾರಸ್ವಾಮಿ ಕೂಸು. ಏನು ಮಾಡಿದ್ದೀನಿ ಕುಮಾರಸ್ವಾಮಿ? ಏನು ಮಾಡಿದ್ದೀನಿ ಇಲ್ಲಿ ನಾನು? ಒಂದು ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಒಂದು ಪ್ರಪೋಸಲ್, ಹೌದು. ಆಮೇಲೆ ಎಲ್ಲಿ ನಿಂತಿತ್ತು? 20 ವರ್ಷದಿಂದ ಅದಿಲ್ಲ. ಈಗ ಅದಕ್ಕೆ ಇವನಿಗೆ 20,000 ಎಕರೆ ಕೊಟ್ಟು ಉದ್ಧಾರ ಮಾಡಿದ್ದಾಗಿದೆ. ಈಗ ಅಲ್ಲಿ 7,000 ಎಕರೆ ರೈತರ ಭೂಮಿನ ಲೂಟಿ ಮಾಡಿ ಟೌನ್ಶಿಪ್ ಹೆಸರಿನಲ್ಲಿ ಈಗ ಯಾರಿಗೆ ಮಾರಾಟ ಮಾಡೋಕೆ ಹೊರಟಿದ್ರಪ್ಪ? ಯಾರ ಹೆಸರಲ್ಲಿದೆ ಇಲ್ಲಿ? ನೈಸ್ ರೋಡಲ್ಲಿ ರೈತರ ಭೂಮಿ ಕಿದ್ರಿ, ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಲ್ಲಪ್ಪ. ಯಾರ್ಯಾರ ಹೆಸರಲ್ಲಿ ತಗೊಂಡ್ರಿ? ಇದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತೇನು ಆದೇಶ ಇದೆ, ಈ ಆದೇಶದ ಪ್ರಕಾರ ಇನ್ನು ಎಷ್ಟು ದಿವಸ ಬೇಕು ಇಂಪ್ಲಿಮೆಂಟ್ ಮಾಡಲಿಕ್ಕೆ? ನಿಮಗೆ ಕಣ್ಣು ಮುಂದೆ ಇದೆ. ಇವತ್ತು ಇನ್ನೂ ಅಲ್ಲೆಲ್ಲೋ ಮಂತ್ರಿಮಂಡಲ ರಚನೆ, ಅದೊಂದು ಹೊಡೆದಾಟ. ಇನ್ನು ಯಾರು ಮಂತ್ರಿ ಗೊತ್ತಿಲ್ಲ. ಈಗ ನಿಮ್ಮ ಇಲಾಖೆಯವರು ಕೊಡೋದು ಇದರಲ್ಲಿ ಕಾಲ ಕಳ್ಕೊಂಡು ಕೂತಿದ್ದೀರಿ, ಅಲ್ಲಿ ಲೂಟಿ ಹೊಡ್ಕೊಂಡು ಕೂತವ್ರೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸರ್ಕಾರ ಇನ್ನು ಎಷ್ಟು ದಿವಸದಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀರಿ? ಕೃಷ್ಣ ಬೈರೇಗೌಡ್ರೆ, ಅದೆಂಥದ್ದು ನನ್ನ ಲ್ಯಾಂಡು, 85ರಲ್ಲಿ ಖರೀದಿ ಮಾಡಿದ ಲ್ಯಾಂಡು. SIT ರಚನೆ ಕೃಷ್ಣ ಬೈರೇಗೌಡ್ರದು. ಇದಕ್ಕೇನು ಮಾಡ್ತೀರಪ್ಪ? 20,000 ಎಕರೆಗೆ ಒಂದೊಂದು ಎಕರೆ ಅಲ್ಲೇ ಬರೀತಾರಲ್ಲಿ 7 ಕೋಟಿ 8 ಕೋಟಿಗೆ ಹೋಗುತ್ತೆ ಅಂತ ಹೇಳಿ. ಆಗ ಕೊಂಡ್ಕೊಂಡಾಗ ಇದನ್ನು 10 ಲಕ್ಷ 12 ಲಕ್ಷಕ್ಕೆ ತಗೊಂಡ್ರಲ್ಲ, ಅದು ದುಡ್ಡು ಕೊಟ್ಟಿಲ್ಲ ಇನ್ನು. ಅದರಿಂದ ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ.
ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ. 1 ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ 2 ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಈ ಸಬ್ಜೆಕ್ಟನ್ನು ರೈಸ್ ಮಾಡಬೇಕು ಅಂತೇಳಿ. ಬಿಡದಿ ಮತ್ತು ಇದು ಎರಡು ಈಕ್ವಲ್ ಆಗೇ ಇದೆ. ಇದು ಅಲ್ಲಿ 5 ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ಲೂಟಿ ಮಾಡಿದ್ರಿ. ಈಗ ಬಿಡದಿ ಆದರೆ ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ರಿ. ನೀವೇ ಕೊಟ್ಟಿದ್ದೀರಿ ಸತೀಶ್ ಸಮಿತಿ, ಫಲವತ್ತಾದ ಭೂಮಿ. ನಾನು ವಿಧಾನಸಭೆಯಲ್ಲಿ ಕಮಿಟ್ ಆದೆ. ಆಯ್ತಪ್ಪ, ಬಿಡದಿನಲ್ಲಿ ನಾನು ಮಾಡೋದನ್ನು ನಿಲ್ಲಿಸ್ತೀನಿ ಅಂತ ಹೇಳಾಯಿತು. ಆಮೇಲೆ ಬಂದವರು 20 ವರ್ಷ ಏನೇನು ಮಾಡ್ಕೊಂಡಿದ್ರು ನನಗೆ ಸಂಬಂಧ ಇಲ್ಲ. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು ಅಲ್ಲಿ ಬರೆದಿದ್ದಾರೆ ಸಂಶೋಧನಾ ಸಮಿತಿಯಲ್ಲಿ. ಯಾವುದೇ ರೀತಿಯಲ್ಲಿ ಭೂಮಿ ಪಡೆಯತಕ್ಕಂಥ ಅಧಿಸೂಚನೆ ಹೊರಡಿಸಲಿಲ್ಲ ಅಂತ ಬರ್ಕೊಂಡಿದ್ದೀರಿ ನೀವೇ. ಈಗ ಮಾಡಿರೋದು ನೀವು ಪ್ರಿಲಿಮಿನರಿ ನೋಟಿಫಿಕೇಷನ್ನ ಫೈನಲ್ ನೋಟಿಫಿಕೇಷನ್ ಮಾಡ್ಕೊಂಡು ಹೊರಟಿದೆ. ಹೆದರಿಸ್ತೀರ ಇಲ್ಲಿ ಯಾವ ರೀತಿ ಆ ನೈಸ್ ಕಂಪ್ನಿಗೆ ಭೂಮಿ ಕೊಡೋದಕ್ಕೆ ಅಮಾಯಕ ರೈತರನ್ನ ಹೆದರಿಸಿ ಭೂಮಿ ವಸೂಲಿ ಮಾಡಿದ್ರಿ, ಅವ್ರನ್ನೆಲ್ಲ ಒಕ್ಲೆಬ್ಸಿದ್ದೀರಿ. ಅದೇ ಕೆಲಸ ಅಲ್ಲಿ ಮಾಡೋಕ್ಕೆ ಹೊರಟಿದ್ದೀರಿ. ಈಗ ಮೊನ್ನೆ ಯಾರೋ ಪಾಪ ಹೆಣ್ಮಗಳು ಅರ್ಜಿ ಹಾಕಿದ್ರೆ ಕೋರ್ಟಿಗೆ, ಮನೆಗೆ ಹೋಗಿ ಎದುರಿಸ್ತಾರೆ ರಾತ್ರಿ. ಯಾವ ಇದ್ರ ಮೇಲೆ ಅರ್ಜಿ ಹಾಕಿದೆಯಾ ವಾಪಸ್ ತಗೋ ಅಂತ ಹೇಳಿ. ಇದು ಅಲ್ಲಿ ನಡೀತಾ ಇದೆ. 2 ನೈಸು ಇದು 2 ಒಂದೇ ನಾಣಿಗೆ 2 ಮುಖ ಇಟ್ಕೊಂಡು ಹೊರಟಿದ್ದೀರಿ. ಅವತ್ತು BMICPA ಅಧ್ಯಕ್ಷ ಇದೇ ಈಗಿನ ಮುಖ್ಯಮಂತ್ರಿ. ಆ BMICA ಪ್ರಾಜೆಕ್ಟಿಗೆ ಆ ಚೇರ್ಮನ್ ಮಾಡ್ಕೊಂಡಿದ್ದು ಅಥಾರಿಟಿಗೆ ಇದೇ ಶಿವಕುಮಾರ್ ಅವ್ರ ಅಧ್ಯಕ್ಷರಲ್ಲಿ ಇವ್ರ ಚೇರ್ಮನ್ಶಿಪ್ನಲ್ಲೇ ಆ ಲ್ಯಾಂಡ್ ಲೂಟಿ ನಡೆದಿದ್ದವತ್ತು ಆ ನೈಸ್ ರಸ್ತೆ ಹೆಸರಿನಲ್ಲಿ. ಈಗ ಮುಖ್ಯಮಂತ್ರಿ ಇವತ್ತು ಬಿಡದಿನಲ್ಲಿ ಹೊರಟಿರ್ತಕ್ಕಂಥದ್ದು ಲೂಟಿ ಮಾಡೋದಕ್ಕೆ ಇದೇ ಮುಖ್ಯಮಂತ್ರಿಗಳು. ಅದರಿಂದಲೇ ಪಾಪ ಈ ಹುಡುಗರುಗಳ ಜನ ತೋರಿಸಿರ್ಬೇಕು. ನಮ್ಮ ಹುಡುಗರು ಇದನ್ನು ತೋರಿಸ್ತಾವ್ರು ನಿಮಗೆಲ್ಲ ಏನು ನಡೀತಿದೆ ಅಂತ. ಕೋರ್ಟ್ನಲ್ಲಿ ಆದೇಶಗಳೇನು ಬಂದವೆ ಆ ಆದೇಶದ್ದೇ ಅವ್ರು ಹೇಳಿದ್ರು ಅಕ್ರಮ ಟೋಲ್ ಲೂಟಿಗೆ ಸಹಕರಿಸುತ್ತಿರುವ ಫೊರೆನ್ಸಿಕ್ ಆಡಿಟ್ ಆಗಬೇಕು ಅಂತೇಳಿ ರಿಪೋರ್ಟ್ ಕೊಟ್ಟಿವೆ. ತೀರ್ಪು ಕೊಟ್ಟಿದ್ದಾರೆ. ಅಲ್ಲಿ ಫೊರೆನ್ಸಿಕ್ ರಿಪೋರ್ಟ್ ತನಿಖೆ ಮಾಡಿ ಅಂತೇಳಿ ಅದನ್ನು ಬಹುಶಃ ತೋರಿಸ್ತಾ ಇದ್ದಾರೆ. ಕೆರೆ ಜಲಮೂಲ ನುಂಗಿದ ಮೈಸ್ ಕಂಪನಿ ಬಂದ್ ಮಾಡಿ ಅದು ಕೊಟ್ಟವ್ರೆ ಕೆರೆ ತಿಂದಿರೋದಕ್ಕೆ. ಇನ್ನೊಂದು ರೈತ ಇದು ಸುಮ್ಮನೆ ಮಾಡಿಲ್ಲ. ಏನು ತೀರ್ಪಿದೆ ಹೈಕೋರ್ಟ್ನಲ್ಲಿ ಆ ತೀರ್ಪಿಗೆ ಸಂಬಂಧಪಟ್ಟಿದ್ದಲ್ಲಿ ತೋರಿಸ್ತಾವ್ರು. ಇದರಲ್ಲಿ ಯಾರಿದ್ದೀರಿ ಸರಿ ಮಾಡ್ರಪ್ಪ ಅಂತ.